ಅಲ್ಲ ಪಲ್ಲವಿ, ನಿಂಗೆ ಎಂತ ಆಗಿದೆ? ನಿಂಗೆ ತಿಳುವಳಿಕೆ ಬರೋದು ಯಾವಾಗ ನೋಡೋಣ ಹೇಳ. ಹೇಳ್ದು ಕೂಡಲೇ ನಾ ಏನು ಹೇಳಿದ್ರು ಬೈತೀರಿ ಹಂಗೆ ಹಿಂಗೆ ಅಂತ ಮತ್ತೆ ಬೇಜಾರು ಮಾಡ್ಕೋತೀಯ. ಯಾರು ಹುಚ್ಚು ಅನ್ನಲ್ಲನೆ ಮರತಿ. ಇನ್ನೂ ಅವ್ರ ಮನೆಗೆ ಬರಲ್ಲ. ನಿನ್ನ ಅಮ್ಮ ಈಗ ಫೋನ್ ಮಾಡ್ಯಾರೆ ಬತ್ತಾನೆ ಅಂತ. ಯಾಕೆ ನಮ್ಮನೇಲಿ ಯಾರು ಅಮ್ಮಗೆ ಗೊತ್ತಿಲ್ಲ, ಅಪ್ಪಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅವ್ರ ಹತ್ರ ಹೇಳಲೇ ಇಲ್ಲ. ನಾನು ಏಕಾಏಕಿ ಪೇಟೆಗೆ ಹೋಗಿ ಅವ್ರಿಗೆ ಸಾರಿಗೆ ಏನು ಬೇಕು ಎಂತೆಂಥ ಬೇಕು ಎಲ್ಲ ತರಕ್ಕೆ ಹೋಗ್ಬಿಡದ? ಸರಿ ಅನ್ನಿಸ್ತದ ಅದು? ಏನು ಅಂದ್ಕೊಬೇಕಮ್ಮ? ನನ್ನ ಹತ್ರ ಒಂದು ಮಾತು ಹೇಳಿದರೆ ನಾನು ಏನು ಬೇಕು ಅಂತ ಹೇಳ್ತಿದ್ನಲ್ಲ ಅಂತ ಅಂದ್ಕೊಳಲ್ಲ. ನೀನು ಹೇಳಿದೆ ಅಂತ ನಾನು ಸಡನ್ನಾಗಿ ಎದ್ದು ಹೋಗ್ಬಿಟ್ರೆ ಏನು ಹೇಳಿದ್ರು ಅಮ್ಮನ ಹತ್ರ ಹೇಳಿ ಹೋಗ್ಬೇಕು ಅಂತೀರಿ, ಅಮ್ಮನ ಹತ್ರ ಹೇಳಿ ಹೋಗ್ಬೇಕು ಅಂತೀರಿ ಅಂತೀಯ. ಅವ್ರ ಹತ್ರನೇ ಹೇಳಿ ಹೋಗ್ಬೇಕು. ಮತ್ತೆ ಮನೇಲಿ ಏನು ಬೇಕು ಎಲ್ಲ ಕರೆಕ್ಟಾಗಿ ಗೊತ್ತಿರೋದು ಯಾರಿಗೆ ಹೇಳು? ಅವರಿಗೆ, ಹೌದಾ ಅಲ್ಲ? ಯಾವಾಗ ಈ ಸೂಕ್ಷ್ಮ ಎಲ್ಲ ನಿಂಗೆ ಅರ್ಥ ಆಗೋದು ಯಾವಾಗ? ಏನು ಎಷ್ಟು ಗಡಿಬಿಡಿ ಏನು ನೋಡೋಣ ಹೇಳ. ಅವ್ರು ಏನು ಬಂದಾರ ಹಾಗೆ ತಕ್ಷಣ ಹೊರಟು ಹೋಗ್ಬಿಡ್ತಾರ? ಹೇಳಿದ್ರೆ ಈಗ ಹೋಗ್ತಾರೆ. ನಾನೇ ಹೋಗ್ಬೇಕು ಅನ್ನೋದೇನಿಲ್ಲ, ಅಪ್ಪ ಹೋಗ್ತಾರೆ. ಈಗ ನಾನು ಪೇಟೆಗೆಲ್ಲ ಹೋಗ್ದೇನು ಸುಮಾರು ದಿವಸ ಆಗಿದೆ. ಅಪ್ಪನೇ ಹೋಗ್ತಾರೆ ಬಿಡು. ಏನು ಬೇಕು ಅಂತ ಹೇಳಿದ್ರೆ ಅಮ್ಮನ ಹತ್ರ ಹೇಳು, ಅಮ್ಮ ಅಪ್ಪಗೆ ಹೇಳ್ತದೆ, ಅಪ್ಪ ತತ್ತಾರಪ್ಪ. ಅದರಲ್ಲಿ ಏನು ತಲೆ ಹೋಗಂತದೆ ಅಂತ ಇಷ್ಟು ತಲೆ ಕೆಡ್ಸ್ಕೊತಿದ್ದೀಯ ನೀನು? ಅಲ್ಲ, ನಾ ಏನು ಹೇಳಿದ್ರು ಹಿಂಗೆ ಹೇಳ್ತೀರಲ್ಲ ನೀವು. ಈಗ ಅಮ್ಮ ಮಾವ ಇಬ್ಬರು ಮನೇಲಿದ್ದರೆ ಹೌದು, ಅವ್ರ ಹತ್ರನೇ ಕೇಳಬೇಕು ಅಂತ. ಈಗ ಅವ್ರು ಅದಾರ ಮನೇಲಿ? ಅವ್ರು ಅದಾರ ಹೇಳಿ. ಆಮೇಲೆ ಬಂದ್ಕೊಂಡು ಅವರು ನನಗೆ ಬೈತಾರೆ, ಗೊತ್ತಾ? ನಿಂಗೆ ಅಷ್ಟು ಗೊತ್ತಾಗಲ್ಲನು? ನಿನ್ನ ಅಣ್ಣ ಬರ್ತಾರೆ ಅಂತ ಗೊತ್ತಿದ್ಮೇಲೆ ನೀನು ನನ್ನ ಹತ್ರ ಹೇಳಬೇಕಿತ್ತು, ಎಂಥಾರು ಎಲ್ಲ ತರಿಸ್ಬೇಕಿತ್ತು ಅಂತ ಹೇಳಿ ಬೈತಾರೆ. ನೀವು ಹಿಂಗೆ ಹೇಳಿರಿ ಅಂತ ಅವ್ರಿಗೇನು ಗೊತ್ತಿರ್ತದೆ? ಹಿಂಗೆ ಹೇಳಿದ್ರು ಅಂತ ಹೇಳಿದ್ರೆ ಚಾಡಿ ಹೇಳ್ದಂಗೆ ಆಗ್ತದೆ. ಏನು ಹೇಳಕ್ಕೆ ಹೋದ್ರೆ ಹಿಂಗೆ ಬೈತೀರಿ ನೀವು. ಅದಕ್ಕೆ ನಂಗೆ ಬೇಜಾರಾಗೋದು, ಗೊತ್ತಾ? ಮತ್ತು ಬೇಜಾರು ಮಾಡ್ಕೊತೀಯ ಅಂತೀರಿ. ಬೇಜಾರು ಮಾಡ್ಕೊಂಡೆ ಎಂತ ಮಾಡಲಿ ನಾನು? ಹೌದು ಮಾರತಿ, ನೀ ಹೇಳೋದು ಸರಿನೇಯ. ಅವರಿಬ್ಬರು ಇಲ್ಲಿದ್ದಾಗ ಜವಾಬ್ದಾರಿ ತಗೋಬೇಕು. ನಾನು ಅದನ್ನೇನು ಅಲ್ಲ ಅನ್ನಲ್ಲ. ಆದ್ರೆ ಅವ್ರಿಗೆ ಎಷ್ಟು ದೂರ ಹೋಗಿರಬೇಕತ್ತಲ್ಲ. ಅಲ್ಲಿ ನೋವಲ್ಲಿರೋನ್ನ ಮಾತಾಡ್ಸಿ ಬರೋಕ್ಕೆ ಅಂತ ಹೋಗಿದ್ದು. 10 ನಿಮಿಷಕ್ಕೆ ವಾಪಸ್ ಬರ್ತೀವಿ ಅಂತ ಹೇಳೋಗ್ಯಾರಿಬ್ರು. ಏನು ನೋಡೋಣ, ಗೊತ್ತದೆ ಹೌದಾ ಅಲ್ಲ ಅವ್ರಿಗೆ ಬರ್ತಾರೆ ಅಂತ. ಅವ್ರು ಬರ್ಬೇಕಾರೆ ನಾವು ಯಾಕೆ ಹಿಂಗೆ ಇದು ಮಾಡಬೇಕು? ಅದು ನಿನ್ನ ಅಣ್ಣ ಬಂದ್ರೆ, ಈಗ ಬಂದ್ರೆ ಹೇಳು. ಇಲ್ಲಿಗೆ ಬಂದ್ಕೊಂಡ್ಲಿ ಫಸ್ಟು. ಅವ್ರು ಎಲ್ಲಿ ತಿರುಗಾಟ ಎಲ್ಲ ಮುಗಿಸ್ಕೊಂಡು ಬರೋರೋ ಏನೋ. ನಿಮ್ಮಮ್ಮ ಒಟ್ಟು ಗುಮಾನಿ ಮೇಲೆ ಹೇಳ್ಯಾರೋ ಕಡಿಕೆ ಅಂತದ ನಿಮ್ಮ ಮನೆಗೆ ಬರ್ತಾನೆ ಇವತ್ತು ಅಂತ. ಅವ್ರು ಬರ್ಬೇಕಾರೆ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿರೋದಾ? ಅಕಸ್ಮಾತ್ ಬೇರೆ ಏನೋ ದಾರಿಲಿ ಏನೋ ತೊಂದರೆ ಆಗಿ ಇವತ್ತೆಲ್ಲ ನಾಳೆ ಬರೋದು ಅಂದ್ಕೊಂಡ್ರಪ್ಪ, ಅವಾಗ ಏನು ಅಂದ್ಕೊತಾರೆ ಹೇಳೋ? ಇವನ್ನೆಲ್ಲ ಅರ್ಥ ಮಾಡ್ಕೋಬೇಕೆ. ನಿಂಗೆ ಬೇರೆ ಸಮಸ್ಯೆನೇ ಬೇಡ ಮರತಿ. ನಿನ್ನ ಅಣ್ಣ ಬಂದಾಗ ವಿಶೇಷ ಮಾಡಬೇಕು. ಅದು ನಮ್ಮ ಅಮ್ಮಗೂ ಗೊತ್ತು, ಬಂದಾಗ ಮಾಡೇ ಮಾಡ್ತದೆ. ಅಮ್ಮನೇ ಹೇಳ್ತದೆ. ಅವ್ರು ಬರೋರೊಳಗೆ ಇಲ್ಲೆಲ್ಲ ಸರಿ ಮಾಡಿ ಇಟ್ಕೊಂಡಿರೋದಂತೆ. ಸುಮ್ಮನಿರು. ಅದು ಹೆಂಗೋ ನಾವು ತಿಳಿದಂಗೆ ಮಾಡ್ತೀನಿ. ನೀ ಅದ್ರ ಬಗ್ಗೆ ಒಂದು ತಲೆ ಕೆಡಿಸ್ಕೊಂಡ್ಲೇಬೇಡ. ಯಾವಾಗಲೂ ಹಿಂಗೆ ಅಮ್ಮ ಅಪ್ಪ ಆಗಲಿ ಯಾರು ಬರಲಿ ಬರೋದು ಹಂಗೆ ಹೋಗೋದು. ನಂಗೊಂಥರ ಅನ್ನಿಸ್ತದೆ, ಗೊತ್ತಾ? ನೀವೇ ಯೋಚನೆ ಮಾಡಿ. ನೀವು ಅಲ್ಲಿಗೆ ಹೋದರೆ ಎಷ್ಟು ಇದು ಮಾಡ್ತಾರೆ. ಏನು ವಿಶೇಷ ಮಾಡಿದ್ರು ಸಾಲದು ಅನ್ನಂಗೆ ಮಾಡ್ತಾರೆ. ಆದರೆ ನಮ್ಮನೆಗೆ ಬಂದಾಗ ಮಾತ್ರ ಏನೂ ಮಾಡಲ್ಲ. ಪಲ್ಲವೇ, ನನ್ನಿದ್ರೆ ಹೇಳಿದ ಕಾತಿ ಮಾತು ಎಲ್ಲರ ಅಮ್ಮನಿದ್ರೆ ಹೇಳಿಗಿಳಿಯ. ಎಷ್ಟು ಬೇಜಾರಾಗಲ್ಲ ಅದಕ್ಕೆ? ನಿಮ್ಮನೇಲಿ ಯಾರು ಬಂದಾಗ ಯಾವುದಕ್ಕೆ ಏನು ಕಡಿಮೆ ಮಾಡ್ಯಾರೆ? ಏನು ಕಡಿಮೆ ಮಾಡ್ಯಾರೆ ಹೇಳ? ಅಲ್ಲ, ಹಂಗಲ್ಲ, ಕಡಿಮೆ ಅಂತ ಅಲ್ಲ, ವಿಶೇಷವಾಗಿ ಏನು ಮಾಡಲ ಅಂತ ಹೇಳಿದ್ದು ನಾನು ಅಷ್ಟೇಯ. ಅದು ಎಂತ ಮರತಿ ವಿಶೇಷ ಅಂದ್ರಿ ಅಂತ? ನೀಗ ಹೇಳ್ದಲ್ಲ ನಮ್ಮನೆಗೆ ಹೋದಾಗ ಎಷ್ಟು ವಿಶೇಷ ಮಾಡ್ತಾರೆ ಅಂತ. ಅದು ಯಾವ ವಿಶೇಷ? ಒಂದು 2 ಲಿಸ್ಟ್ ಕೊಟ್ಟುಬಿಡು ನನಗೆ. ಗ್ಯಾರಂಟಿ ನಾನು ಇನ್ನೊಂದು ಸತಿ ಯಾರು ಬರಲಿ ಬರದೇ ಇರಲಿ ನಾನು ಅದನ್ನೇ ಮಾಡೋಕ್ಕೆ ಹೇಳ್ತೀನಿ. ಹೇಳು, ಏನು ವಿಶೇಷ? ಯಾವ ವಿಶೇಷ ಮಾಡಿದರು? ನಮ್ಮನೇಲಿ ಮಾಡಿದ್ಕಿಂತ ಸ್ಪೆಷಲ್ಲಾಗಿ ನಿಮ್ಮನೇಲಿ ಏನು ಮಾಡಿದರೂ ಮಾಡ್ತಾರೆ. ಅದನ್ನು ನಂಗೊಂದು ಹೇಳಿಬಿಡು. ಬೇಡ ಬಿಡಿ, ನಾ ಏನು ಹೇಳಲ್ಲ. ಏನು ಹೇಳಕ್ಕೆ ಹೋದರೂ ಹಿಂಗೆ ಹೇಳ್ತೀರಿ ನೀವು. ಏನಿಲ್ಲ ಬಿಡಿ. ಸತ್ಯಕ್ಕೂ ಅಲ್ಲಿ ಏನೂ ಇಲ್ಲ. ನೀ ಹೇಳಿ ಸುಳ್ಳೇನಲ್ಲ.
ನೀ ಸಿಟ್ಟು ಮಾಡ್ಕೊಂಡು ಅಡ್ಡಿಲ್ಲ, ಹೇಳ್ತೀನಿ ಕೇಳು. ನಿಮ್ಮ ಮನೆಯಲ್ಲಿ ಮಾಡೋ ಟ್ರೀಟ್ಮೆಂಟ್ಗಿಂತ ನಮ್ಮ ಮನೇಲಿ ತುಂಬ ಚೆನ್ನಾಗಿರ್ತದೆ. ನಿಮ್ಮ ಮನೇಲೂ ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಅದಕ್ಕಿಂತ ಚೂರಾರು ಹೆಚ್ಚು ನಮ್ಮ ಮನೇಲಿ ಮಾಡ್ತಾರೆ. ನಿಂಗೆ ಇದು ಹೌದು ಅನ್ನಿಸ್ತದೆಯೇ ಇಲ್ಲ, ನಂಗೊಂಚೂರು ಹೇಳು. ಅಯ್ಯಪ್ಪ, ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ರೆ ಕಣ್ಣು ಕತ್ಲಿ ಬಂದು ಹೋತಿತ್ತೇನು. ಓ, ಅಮ್ಮರು ಬಂದ್ರಂತ ಕಾಣ್ತದೆ. ಇಷ್ಟು ಬೇಗ ಬಂದ್ರನಮ್ಮ? ಹೋಗಿದ್ರೆ ಇಲ್ಲ ನೀವು ಕಡೆಕಲ್ಲಿಗೆ? ಅದು ಎಂತ ಮಾತಂತ ಆಡ್ತೀಯ ಮುದ್ದಣ್ಣೆ? ಹೋಗಿದ್ವಾ? ಅಲ್ಲಿಗಂತಾನೆ ಹೋಗದೆ ಬರ್ತೀವ? ಹೋಗಿದ್ದು ಸಾಕು, ನೋಡಿದ್ದು ಸಾಕು ಮಾರಾಯ. ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ನಂಗೇನು ಕಣ್ಣು ಕತ್ಲಿ ಬಂದು ಹೋತಿತ್ತೇನು? ಅಯ್ಯೋ, ನೋಡಬಾರ್ದು ಮಾತ್ರ ಅದನ್ನು. ಒಂದು ಸಣ್ಣ ಅವಜಾಗ್ರತೆಯಲ್ಲೇ ಏನು ಮಾಡ್ಕಿಬಿಟ್ಟಾರೆ ಅಂದರೆ ಪಾಪ ತಾಯಿಗೆ ಓಡಾಡೋದು ನೋಡಿದ್ರೂ ಬೇಜಾರಾಗ್ತದೆ. ಅಯ್ಯೋ ಪಾಪ ಮಾರತಿ, ನೀ ಹೇಳೋದು ನೋಡಿದ್ರೆ ಹಂಗಾರು ಸುಮಾರೇ ಇದಾಗಿರ್ಬೇಕೇನೋ ಅಲ್ಲ? ಎಂತ ಆಗಿದ್ದಂತ ಮಾರತಿ? ಜೀವಕ್ಕೇನು ಅಪಾಯ ಇಲ್ಲ ಅಂತ ಹೇಳ್ಯಾರಂತ? ಏನ ಮಾರಾಯ, ತೊಂದರೆ ಇಲ್ಲ ಅಂತ ಹೇಳ್ಯಾರೆ ಅಂತಾರೆ. ಆದರೆ ನನಗೇನು ಹಂಗೆ ಕಂಡು ಬರೋಲ್ಲಪ್ಪ. ಅಲ್ಲ, ದೇವ್ರು ನಡೆಸ್ಕೊಟ್ಟು ಏನೂ ಆಗೋದು ಬೇಡಪ್ಪ. ಆ ತಾಯಿಗಳು ನೋಡಿದ್ರೆ ಬಾಲೆ ಎದುರಿಗೆ ಅಳ್ಳಲ್ಲ, ಹೊತ್ತರೆ ಅವನು ಅಳ್ತಾನಂತೆ. ಕಣ್ಣಲ್ಲಿ ನೀರು ಬಂದು ಹಿಗ್ಗಳ್ಳಕ್ಕೂ ಆಗಲ್ಲ. ಇದನ್ನು ಜೀವ ಹತ್ತಿತ್ತು, ಒಂಚೂರು ಅಲ್ಲಾಡ್ಸಂಗೆ ಇಲ್ಲ. ಅಳ್ತಾನೆ ಅಂತ ಹೇಳಿ ಇದು ಯಾರಿಗೆ ಬಂದು ಕೂತ್ಕೊಂಡು ಅಳ್ತು. ನನಗೆ ನೋಡೋಕ್ಕಾಗ್ಲಪ್ಪ. ಅದೊಂಥರ ಬೇರೆ ಮೇತಿ, ಆದರೆ ಇದ್ರದ್ದೊಂಥರ ಬೇರೆ ಮೇತಿ. ಆಸ್ಪತ್ರೆಯರು ಹಾಗೆ ಮಾರಾಯ, ಅಲ್ಲೇ ಇದ್ದಿದ್ರು ಇರಬೇಕಿತ್ತು. ಅವ್ರು ಬೇಡ ಅಂದರು. ಅಲ್ಲ, ಇವರೇ ಇರಲಿ ಅಂತ ಮನೆಗೆ ಕರ್ಕೊಬಂದರು. ನನಗಂತೂ ಗೊತ್ತಾಗಲ್ಲ. ಇಲ್ಲಾದರೂ ಅಷ್ಟೇ ಮಾಡೋದು, ನೀವು ಮನೆಗೆ ಹೋದರೂ ಅಷ್ಟೇ ಮಾಡೋದು, ಕರ್ಕೊಂಡೋಗಿ ಅಂತ ಹೇಳಿದ್ರು ಅಂತಾರಪ್ಪ. ಅದು ಯಾರು ಆ ನಮ್ಮನೆ ಹೇಳಿದ್ರೋ ಗೊತ್ತಿಲ್ಲ. ಅಲ್ಲ, ಜಾಗ್ರತೆ ಮಾಡ್ತದೆ. ಸುತ್ತ ಕಡೆ ಒಂದು ನಳ ಹತ್ತಿತ್ತು, ಸುಳಿತಿದ್ದಂಗೆ ಇದು ಮಾಡ್ತದೆ, ಅಲ್ಲೇ ಕುತ್ಕೋತದೆ. ಆದರೆ ಏನು ಮಾಡೋಕ್ಕಾಗ್ತದ ಹುಡುಗನಿದು ನೋಡಿದ್ರೆ? ಎಂತ ಆಗಿದ್ದಂತಮ್ಮ? ಹೆಂಗಾಗಿದ್ದಂತಿದೆಲ್ಲ? ಆಗಿದ್ದು ಸುಲಭಕ್ಕ. ಎಮ್ಮೆ ಕರ ಹಾಕಿದೆ, ಅದಕ್ಕೆ ಗಂಜಿ ಬೇಯಿಸಿ ಇಟ್ಟಿದ್ರಲ್ಲ. ನಮ್ಮಲ್ಲೆಲ್ಲ ಒಂದು 2 ದಿನಕ್ಕಾದ್ರೂ ತಣ್ಣೀರು ಬೆರೆಸಬಾರ್ದು, ಹಾಗೆ ಕೊಡಬೇಕು ಅಂತ ಹಾಕಿಟ್ಟು ಸ್ವಲ್ಪ ಹೊತ್ತು ಆಗಿತ್ತಂತೆ ಪುಣ್ಯಕ್ಕೋ. ಹಾಗೆ ಬಿಸಿನೇ ಆಗಿದ್ರೆ ಇಲ್ಲ, ಗಂಟೆ ಕೈ ಬಿಟ್ಟು ಹೋತಿತ್ತು ಬಿಡು. ಈ ಹುಡುಗ ಅಪ್ಪನ ಕೈಲಿ ಅಂತದ ಇಸ್ಕೊಂಡು ತಮಾಷೆ ಮಾಡ್ತಾ ಇದ್ನಂತ ಅಪ್ಪನವ. ಹಿಂಗೆ ಹಿಂತಟ್ಟು ಹೋಗ್ತಾ ಇತ್ತಂತೆ. ಹೋಗಿ ತಂಬಾಳಿಗೆ ತಾಗ್ತಾ ಇಲ್ಲ, ತಾಗಿ ಹಾಗೆ ಒಳಗೆ ಬಿದ್ದ ಕೂಡಲೇ ಹೋಗಿ ಎತ್ತಿಡ್ದನಂತೆ ಅಪ್ಪ. ಎತ್ತಿಡ್ದು ತಣ್ಣೀರೆಲ್ಲ ಹಾಕ್ಯಾರಂತೆ. ಓ ದೇವ್ರೇ, ಅದು ಹೆಂಗೆ ಇದು ಮಾಡಿದ್ರು? ನಾ ಇಲ್ಲಿ ಮೊನ್ನೆ ನೋಡೋಷ್ಟೊತ್ತಿಗೆ ಏನು ಬಬ್ಬೆ ಬಿತ್ತ. ನಿನ್ನ ಅಪ್ಪನ ಹತ್ರ ಹೇಳಿದ್ರೆ ಅಯ್ಯೋ ಹೌದು ಇದ್ದಿದ್ದೆಯಾ ಅವ್ರ ಮನೇಲಿ ಅಂತ ಗೊತ್ತಾಗಲ್ಲ. ಈ ಚಿಗ್ನಾರ ಮನೇಲಿ ಅದೇ ಥರ ಕೂಗು ರಂಪ ಆತಿರ್ತದಲ್ಲ ಯಾವಾಗಲೂ. ಹಾಗೇನು ಸುಮ್ಮನಿರೋ ನೀನು, ಯಾಂತಕ್ಕೆ ಹೋತೀಯ ಅಂತ ಇದು ಮಾಡಿದ್ರು. ಇಲ್ಲಿದ್ರೆ ಹೋಗಿ ಅವತ್ತೇ ನೋಡ್ತಿದ್ದೆ. ಅಲ್ಲ, ನೋಡಿ ನಂಗೇನು ಮಾಡೋಕ್ಕಾಗ್ತಿರ್ಲ ಬಿಡ. ಕೂಡಲೇ ಕರ್ಕೊಂಡು ಹೋಗ್ಯಾರ ಆಸ್ಪತ್ರೆಗೆ. ಅದು ಬೆನ್ನೆ ಇದು ಹಾಕಿ ಕೂತದೆ. ಅಯ್ಯೋ ದೇವ್ರೆ, ಹೆಂಗೆ ಮಾಡ್ಕಿದ್ದಾರೆ ಏನೋ ಮಾರಾಯ. ದೇವ್ರ ಸತ್ಯದಿಂದ ಬಾಲಿಗೊಂದು ಏನೂ ಆಗದೆ ಇದ್ರೆ ಸಾಕು. ಪುಣ್ಯಕ್ಕೆ ಕಣ್ಣಿಗೆಲ್ಲ ಏನೂ ತಾಗಲ್ಲ. ಒಂದು ಮಗ್ಳು ಪೂರ್ತಿ ಅಂದ್ಬಿಡು. ಬೇಡ ಬಿಡಮ್ಮ, ಬೇಡ, ನೀ ಹೇಳಲೇಬೇಡ. ನಂಗೆ ಕೇಳೋಕ್ಕೆ ಒಂಥರ ಆಗ್ತದೆ. ನಾ ಹೋಗೋಣ ನೋಡೋಕ್ಕೆ ಅಂತ ಮಾಡಿದ್ದೆ, ಹೋಗೋದೇ ಇಲ್ಲ. ನಾ ಹೋಗೋಕ್ಕೆ ಹೋಗಲ್ಲಪ್ಪ. ಯಾರ ಗಂಜಿ ಇಟ್ಟಿದ್ದೆ ಯಾರಂತೆ ಮಾರತಿ? ಮನೇಲಿ ಸಣ್ಣ ಮಕ್ಕಳು ಅದಾವೆ ಅಂದಾಗ ಅವನ್ನೆಲ್ಲ ಸ್ವಲ್ಪ ಜಾಗ್ರತೆ ಮಾಡ್ಬೇಕಾ ಬೇಡ? ಅಯ್ಯೋ ಮಾರಾಯ ಸುಮ್ಮನಿರು. ಅವ್ನು ಸಿಕ್ಕಿದಾಗೆಲ್ಲರು ಹಂಗೆ ಹೇಳಿಯ ಕಮಲಕ್ಕನೇ ಇಟ್ಟಿದ್ದು ಅಂದರೆ ಹಿಂಗೆ ಯಾರಿಗೆ ಆಡ್ತಿದ್ದ ಹುಡುಗ ಒಳಗೆ ಬರ್ತಾನೆ ಅಂತ ಅವ್ರಿಗೇನು ಗೊತ್ತಾ? ಇಲ್ಲಿ ತಂಬಳಿಗೆ ಹಾಕಿಟ್ಟು ಇದು ಕೊಟ್ಕಿಗೆ ಹೋಗ್ಯಾರಂತೆ. ಬಕೆಟ್ ತಗೊಬಂದು ಅದಕ್ಕೆ ಹಾಕೋಣ ಅಂತ, ಅಲ್ಲೇ ತಗೊಂಡೋಗಿ ಎತ್ತಾಡ್ಕೊಳ್ಳೋಣ ಅಂತ ಹೇಳಿ. ನೋಡು, ಅವೇ ಒಂದೊಂದು ನೋವು ತಿನ್ನೋಗಳಿಗೆ ಅಂದರೆ ಮಸಿ ಬಟ್ಟೆ ಕೈಗೆ ಸಿಕ್ಲಂತ. ಇಲ್ಲಿದ್ರೆ ಎತ್ತಿಂಡು ಕೊಟ್ಟಿಗೆಗೆ ಹೋಗಾರಂತ ಅವ್ರು ತಂಬಾಳೆನ.
ಅಲ್ಲೆದಾಗ ಇಳಿಸಿಟ್ಟು ಹಂಗಾರೆ ಬಕೆಟಿಗೆ ಹಾಕಿಂಡು ಇಲ್ಲಿಂದ ತಗೊಂಡು ಹೋಗೋಣ ಅಂಥೇಳಿ ಬಕೆಟ್ ತರಕ್ಕೆ ಹೋಗಿದ್ದಷ್ಟೇ ಅಂತೆ. ಹೋಗಿ ಬರೋರೊಳಗೆ ಇಷ್ಟ ಆಗ್ಯದೆ. ಅವ್ರಾರು ಏನು ಮಾಡ್ತಾರೆ ಸದ್ಯ ಅವರೇ ಇಟ್ಟಿದ್ದು ಕಾತು. ಎಲ್ಲರೂ ಭವ್ಯಕ್ಕೆ ಇಟ್ಟಿದ್ರೆ ಮಾತ್ರ ಎಷ್ಟು ಬೈತಿದ್ರೆ ಏನೋ ಅವರು ಹೇಳ್ತಿದ್ರು. ಭವ್ಯಕ್ಕ ಸಣ್ಣ ಸಣ್ಣ ಇದಕ್ಕೂ ಎಲ್ಲ ಬೈತಾರಂತೆ. ಅವ್ರಿಗೆ ತುಂಬ ಪಾಪ ಬೇಜಾರು ಮಾಡ್ತಿದ್ರು ಅವತ್ತು. ಈಗ ಎಂಥ ಕೆಲಸ ಮಾಡ್ಯಾರೆ. ಅದೇ ಭವ್ಯಕ್ಕೆ ಮಾಡಿದ್ರೆ ಸುಮ್ಮನೆ ಇರ್ತಿದ್ರ ಇವ್ರ? ಅಯ್ಯೋ ಮಾರತಿ, ನೀನೊಬ್ಳು ಎಂಥ ಮಾತಂತ ಆಡ್ತೀಯನ ಮಾರತಿ. ಯಾರು ಮಾಡಿದ್ದಾಗಲಿ ಆ ಬಾಲೆ ಕತ್ತಿ ಹೆಂಗೆ ಆಗ್ಯದಲ್ಲ ಅಂತ ಜ್ಞಾನ ಮಾಡ್ತಿದ್ದೆ. ನೀ ಯಾರು ಇಟ್ಟಿದ್ದು ಯಾರು ತೆಗ್ದಿದ್ದು ಅಂತೀಯ. ಎಂತ ಈಗ ಅವ್ರು ಹೇಳ್ತಾನೆ ಇದ್ದೀನಿ, ಅವ್ರವ್ರು ಎಂತ ಮಾಡ್ತಾರೆ. ಹೋಗಿ ಕೊಟ್ಟಿಗೆಗೆ ಹೋಗಿ ಬರೋರೊಳಗೆ ಇಷ್ಟ ಆಗ್ಯದೆ ಅಂದರೆ ಒಟ್ಟು ಬಾಲೆಗೆ ನೋವು ತಿನ್ನೋ ಗಳಿಗೆ ಏನು ಮಾಡೋಕ್ಕಾಗ್ತದೆ. ಹೆಂಗಾರು ದೇವ್ರೊಂದು ಕಾಪಾಡಿಕೊಟ್ರೆ ಸಾಕಪ್ಪ. ಥೋ, ಈ ಥರ ಬೆರಮೇತಿ ಯಾರಿಗೂ ಆಗಬಾರ್ದು. ಆ ದೇವ್ರು ಕೊಡದೇ ಇದ್ರೂ ಚಿಂತಿಕಿಲ್ಲ, ಕೊಟ್ಟು ಈ ಥರ ಗೊಳ್ಬರ್ಸ್ಬಾರ್ದಪ್ಪ. ಪಾಪ ಭವ್ಯಕ್ಕ ಮಾತ್ರ ಇವ್ರ ದಸೆಯಿಂದ ಅವ್ರು ಅನುಭವಿಸ್ಬೇಕೀಗ. ನಾವು ಒಂಚೂರು ಆಮೇಲೆ ಹೋಗಿ ಬರೋಣ ಅಂತನ್ರಿ. ಪಾಪ ಭವ್ಯಕ್ಕ ನಂಗೆ ಎಂಥ ಒಂಚೂರು ಬೇಜಾರಾದರೂ ಎಷ್ಟು ಸಮಾಧಾನ ಮಾಡ್ತಿರ್ತಾರೆ ಗೊತ್ತಾ. ಈ ಟೈಮಲ್ಲಿ ಹೋಗದೆ ಇದ್ರೆ ಏನು ಅನ್ಕೋತಾರೆ. ಹೋಗಿ ಮಾತಾಡ್ಸಿ ಬರೋದಾರು ಮಾತಾಡ್ಸಿ ಬಾ. ಅದೇನ ನೆರೆ ಹೊರೆ ಅಂದಮೇಲೆ ಹಂಗೆ ಹೋತಾ ಬತ್ತಾ ಇರ್ಬೇಕು. ಆದ್ರೆ ಮಾತ್ರ ಇಲ್ಲಿ ಹೇಳ್ದಂಗೆ ಅಲ್ಲಿ ಹೋಗಿ ಹೇಳಕ್ಕೆ ಹೋಗ್ಬೇಡ. ಅವ್ರ ದಸೆಯಿಂದ ಇವ್ರಿಗೆ ಹಿಂಗಾತು ಅಂತ ಎಲ್ಲ ಹೇಳಕ್ಕೆ ಹೋಗ್ಬೇಡ ಮರತೆ. ಎಂಥದ ಪರಾಮರ್ಶಿ ಆಗಿದ್ದು, ಯಾರು ಏನು ಬೇಕಂತ ಮಾಡಿದ್ದೇನಲ್ಲ. ಹೌದು ಪಲ್ಲವಿ, ನಿಮ್ಮ ಹತ್ರ ಅಲ್ಲಿ ಹೋದೋಳ ಹಂಗೆ ಎಂತ ಹೇಳಕ್ಕೆ ಹೋಗ್ಬೇಡ. ಆಮೇಲೆ ಈಗ ಭವ್ಯಕ್ಕೆ ಸಿಕ್ಕಿದಾಗಲೂ ಅಷ್ಟೇ ಅವ್ರ ದಸೆಯಿಂದ ಆಗಿದ್ದು ಪಾಪ ನಿಮಗೆ ಹಿಂಗೆ ಓಡಾತು ಅಂತ ಏನು ಹೇಳಕ್ಕೆ ಹೋಗ್ಬೇಡ ನೋಡು. ಇವರೆಲ್ಲರೂ ಕಮಲತೆ ಪರ, ಅದಕ್ಕೆ ಹಿಂಗೆ ಹೇಳ್ತಾರೆ. ಅದೇ ಕೆಲಸ ಈಗ ಭವ್ಯಕ್ಕೆ ಮಾಡಿದರೆ ಸುಮ್ಮನಿರ್ತಿದ್ರಾ? ಎಷ್ಟು ಬೈತಿದ್ರೇನ. ಬೇಜವಾಬ್ದಾರಿ ಅದು ಬಾಲನ್ ಹೆಂಗೆ ನೋಡ್ಕೋಬೇಕಂತ ಗೊತ್ತಿಲ್ಲ, ಯಾವಾಗಲೂ ಹಿಂಗೆಯೇ ಹಂಗೆ ಹಿಂಗೆ ಅಂತ. ಈಗ ಅವರಿಂದ ತಪ್ಪಾಗ್ಯದಲ್ಲ, ಅಲ್ಲಿಂದಲ್ಲೇ ಮುಚ್ಚಾಕಕ್ಕೆ ನೋಡ್ತಾರೆ. ಜೋರದರ ಮಾತ್ರ ಇರಲ್ಲ. ಅಲ್ಲ, ಒಳ್ಳೆ ನಿಂತ್ಕೊಂಡು ಪಂಚಾಯತ್ಗೆ ಹೊಡಿತಿರ್ತೀಯ, ಎಂತ ಉಳಿದು ಉದ್ಯೋಗ ನೋಡ್ತೀಯ ಮಾರತೆ. ಅಯ್ಯೋ, ನೀನೊಂದು ಮನಸ್ಥೆ ಹಂಗಿದ್ದಾಳೆ. ಹಿಂಗಂತ ಕಂಡಿದ್ರೆ ನೀ ಅಲ್ಲಿಗೆ ಬರೋದೇ ಬೇಡಿತ್ತು. ಇಲ್ಲಿ ಬಾ, ಇಲ್ಲಿ ಕುಡಿಯೋಕೊಂದು ಲೋಟ ಎಂತ ಅರ್ಥ ಮಾಡ್ಕೊಡ. ಬಂದೆ ಪಲ್ಲವಿ, ನಿಂಗೆ ಯಾವಾಗ ಏನು ಮಾತಾಡಬೇಕು ಅಂತ ಮಾತ್ರ ಗೊತ್ತಾಗಲ್ಲ ನೋಡ. ಅಲ್ಲ, ಅಷ್ಟು ಹೇಳ್ತಾ ಇದೆ, ಅಮ್ಮ ಬೇಜಾರು ಮಾಡ್ಕಿತಾ ಇದೆ, ಪಾಪ ಪರಾಮರ್ಶಿ ಆಗಿದ್ದಂತೆ ಅಂತ. ನೋಡಿದ್ರೆ ನೀನು ಭವ್ಯಕ್ಕ ಅಂತ. ನಿಂಗೆ ಭವ್ಯಕ್ಕ ಇಷ್ಟು ಕ್ಲೋಸ್ ಆಗಿದ್ದೆ ಯಾವಾಗ? ಏನು ಅವ್ರ ಪರ ವಹಿಸ್ಕೊಂಡು ಇಷ್ಟು ಮಾತಾಡ್ತೀಯಲ್ಲ? ಅಯ್ಯೋ ರಾಮ, ಇದ್ರಲ್ಲಿ ಪರ ವಿರೋಧ ಏನು ಬಂತ್ರಿ? ಇದ್ದಿದ್ದು ಹೇಳಿದ್ದು ನಾನು ಅಷ್ಟೇಯ. ಅಯ್ಯೋ, ನಾ ಏನು ಮಾತಾಡಿದ್ರು ತಪ್ಪೇ ಬಿಡಿ ನಿಮಗೆ. ಅದೇನಾರಾಗಲಿ, ಈಗ ಅಂತ ಅಮ್ಮನ ಹತ್ರ ಹೇಳ್ತೀರಾ ಅಣ್ಣ ಬರ್ತಾನೆ ಅಂತ? ಹೇಳ್ತೀನಿ ಮಾರತಿ. ಅಯ್ಯೋ ದೇವ್ರೆ, ನೀನು ಯಾಕಾರು ಹಿಂಗೆ ಮಾಡ್ತೀಯ? ಅಲ್ಲಿ ನಿಂಗೆ ಅಷ್ಟು ಗಡಿಬಿಡಿ ಏನೇ? ಈಗ ಮನೆಗೆ ಬಂದ್ರ, ಈಗ ಬರೋ ತನಕ ಏನು ಅಷ್ಟು ಅವಸರ? ಬಂದಮೇಲೆ ಅವರಿಗೆ ಗೊತ್ತಾಗ್ತದಲ್ಲ ಬಿಡು. ಏನಾರು ಮಾಡ್ಕೊಳ್ಳಿ, ನಾ ಎಂತ ಹೇಳಕ್ಕೆ ಬರೋದು ಇಲ್ಲ. ಇದೊಬ್ಳು ಕರೆದು ಕೂಡಲೇ ಬಂದಾರು ಬರ್ತದ, ಯಾಕೆ ಹಿಂಗೆ ಮಾಡ್ತದೇನೋ. ಪಂಚಾಯತ್ಗೆ ಹೊಡಿತಾ ನಿಂತು ಬಿಡ್ತದಲ್ಲಿ. ಏನಾರು ಒಂಚೂರು ಕೇಳೋಣ ಅಂದರೆ ಏನೇ ಒಳಗೆ ಬಂದೆ ಪುಣಾತ್ಮ. ಅಯ್ಯೋ ದೇವ್ರೆ, ಬತ್ತನೇ ಇದ್ದೀನಿ. ಎಂತ ಹಂಗೆ ಕೂವಕ್ಕೆ ಏನಾಗ್ಯದ ನೋಡೋಣ. ಅಲ್ಲಿ ಬಂದು ಪುರಾಣ ಮಾಡ್ತಾ ನಿಂತೀಯ ಮರತೆ. ಆದಿಮೇಲೆ ಬರೋಷ್ಟೊತ್ತಿಗೂ ಅಷ್ಟೆ ಎಂತಾರು ಒಂಚೂರು ಹೇಳೋಣ ಹೊರಲಕ್ಕೆ ಅಂದರೆ ಏನು ಗುಂಡು ಬಿಟ್ಟಾರಂಗೆ ಬಂದೇ ಬಿಟ್ಟೆ ಮನೆಗೆ. ಇದು ಅವತ್ತು ಯಾವಪ್ಪ ಹೇಳ್ತಾನೆ, ಉದ್ದಿ ಒಂದು 10,000 ರೂಪಾಯಿ ಬೇಕಂತೆ. ಎಂಥದ ಹುಡುಗನ ಆಸ್ಪತ್ರೆ ಖರ್ಚಿಗೆ ಇನ್ನೆಂಥದ ಇದ್ರೂ ಕೊಟ್ಟಿರೋ ಮಾರಾಯ, ಅಟ್ಕೆ ಕೊಯ್ಲು ಬೆಳಿಗ್ಗೆ ಕೊಡ್ತೀನಿ, ಬೇಕಾದ್ರೆ ಬಡ್ಡಿ ಹಾಕಿ ಕೊಡ್ತೀನಿ ಅಂತಾನೆ. ಎಂತ ಮಾಡೋದೀಗ? ಅಲ್ಲ, ನಿಮಗೆ ಎಂತ ಆಗ್ಯದೆ? ಇದನ್ನು ಕೇಳೋಕ್ಕಾಗ ನಾನು ಅಷ್ಟೊತ್ತಿಂದ ಕರಿತಾ ಇದ್ದಿದ್ದ. ನೀವು ಕೇಳ್ಬೇಕಾ ಅದನ್ನು? ಏನು ನಾನು ಕೇಳೇ ಎಲ್ಲ ವ್ಯವಹಾರ ಮಾಡ್ತೀರಾ ನೀವು? ಕೊಡಿ ಮಾರ. ಇಂಥ ಒಂದು ಅಸಂಗತಿ ಇದ್ದ ಕೊಡದೆ ಇದ್ದ ಮೇಲೆ ದುಡ್ಡು ಇದ್ದು ಏನು ಪ್ರಯೋಜನಕ್ಕೆ ನೋಡೋಣ ಹೇಳಿ? ಕೊಡಿ ಅದನ್ನು. ಬಡ್ಡಿ ಗಿಡ್ಡಿ ಮಾತ್ರ ಇಸ್ಕೊಬೇಡಿ ಹೇಳಿನಿ. ಬಡ್ಡಿ ಗಿಡ್ಡಿ ಎಂತ ಬೇಡ, ಅಡಿಕೆ ಕೊಯ್ಲು ಬೆಳೆಗೆ ಕೊಡೋ ಮಾರಾಯ, ಅನುಕೂಲ ಆದಾಗ ಕೊಡು ಅಂತ ಹೇಳಿ ಕೊಡಿ. ಫಸ್ಟ್ ಹೋಗಿ ಕೊಟ್ಟು ಬಲ್ಲಿ ನೀವು ಹೇಳ್ತೀನಿ. ನೀ ಹೇಳ್ದಷ್ಟು ಸೊಲೀಸೇನಲ್ಲ ಅದು.
ಅವನ ಥರ ಕೊಡಲ್ಲ. ನಾ ಒಂದು ಸತಿ ಕೊಟ್ಟು ಹಿಂಗೆ ಕೈ ಸುಟ್ಕೊಂಡೀನಿ. ಒಂದು 5,000 ರೂಪಾಯಿ ಕೊಟ್ಟೆ, ಅವನ ಮನೆಗೆ ಏನೋ 500 ಸತಿ ಓಡಾಡಿನೇನ. ಇಸ್ಕೋಬೇಕಾದ್ರೆ ಸಾಕಾಗಿತ್ತು. 500,000 ಕೊಟ್ಟು ತೀರಿಸ್ದ ಕಡೆಗೆ, ಗೊತ್ತಾನ? ಬಡ್ಡಿ ಇಲ್ಲ, ಬಂಕೋ ಇಲ್ಲ. ಅಯ್ಯೋ ಪುಣ್ಯಾತ್ಮ, ಯಾವಾಗ ಏನು ಬೇಕಾದ್ರೂ ಮಾಡ್ಕೊಂಡಿರಲಿ, ಈಗ ಮಾತ್ರ ಕೊಡಿ. ಒಂದು ಪಕ್ಷ ಕೊಡದೇ ಇದ್ದರೂ ಚಿಂತೆಕಿಲ್ಲ, ಕೊಡಿ. ಆ ಬಾಲೆ ನೋಡಿದ್ರೆ ದೇವ್ರು ಎಲ್ಲರೂ ಕರ್ಕೊಂಡೋಗಿ ಎಲ್ಲರೂ ದೊಡ್ಡ ಆಸ್ಪತ್ರೆಗೆ ಸೇರಿಸ್ಕೊಂಡ್ಲಿ. ದೇವ್ರು ನಮ್ಮನ್ನು ಎಲ್ಲರೂ ಕಾಪಾಡ್ತಾನೆ. ಕೊಡಿ ಕೊಡಿ, ನೀವು ಹೇಳ್ತೀನಿ. ಕೊಡ್ತೀನಿ ಮರತಿ. ನಾನು ಎಂತಾರು ಹೇಳಕ್ಕೆ ಹೋದ್ರೆ ಇದ್ರದ್ದೇ ಒಂದು ಪುರಾಣ ಮಾಡ್ತದೆ. ಎಂತಾರಾಗಲಿ ಕಮಲಕ್ಕನ ಹತ್ರ ಒಂದು ಸಲ ಹೇಳು ಅಂತ. ಅವ್ರಿಗೆ ಗೊತ್ತಿಲ್ಲದಂಗೆ ಕೊಡೋದು ಬೇಡ. ಇವ್ ಕಡೆಗೆ ಮಗು ಕೊಡ್ತಾನೋ ಇವನೇ ಖಾಲಿ ಮಾಡ್ತಾನೋ ಯಾರಿಗೆ ಗೊತ್ತಾ? ಅಯ್ಯೋ ನಿಮ್ಮ ಏನು ಮಾತಂತ ಆಡ್ತೀರಿ? ಮಗಕ್ಕೆ ಕೊಡದೆ ಆಸ್ಪತ್ರೆಗೆ ಕರ್ಕೊಂಡೋಗದೆ ಎಂತ ಮಾಡ್ತಾರೆ? ಏನು ಕುಡಿಯೋ ಅಭ್ಯಾಸ ಅದೆಯಾ? ಎಂಥ ಅಭ್ಯಾಸ ಅದೇ ಅವರಿಗೆ? ಮನೆ ಸಂಸಾರ ಅಂದ್ರೆ ಅಷ್ಟು ಇದು ಮಾಡ್ತಿರ್ತಾರೆ. ನಾನು ಮಾತಾಡ್ತೀನಿ. ನಾಳೆ ಯಾರು ನಿಮ್ಗೆ ಹಿಂಗೆ ಹೇಳಿದ್ರೆ ಹೆಂಗೆ ಆತದ ನೋಡೋಣ ಹೇಳಿ. ಸುಮ್ಮನೆ ತಗೊಂಡೋಗಿ ಕೊಟ್ಟು ಬಲ್ಲಿ. ಕಮಲಕ್ಕನ ಹತ್ರನೂ ಹೇಳಲ್ಲ, ಯಾರ ಹತ್ರನೂ ಹೇಳಕ್ಕೆ ಹೋಗಲ್ಲ. ಮಾತಾಡ್ತಾರೆ. ಹೋಗಿ ಕೊಟ್ಟು ಬಲ್ಲಿ ಅಂದ್ರೆ ಕೊಟ್ಟು ಬಲ್ಲಿ, ಆಮೇಲೆ ಬಂದು ಕುಡೀರಿ, ನೀವು ಹೇಳ್ತೀನಿ. ಸೈ ಮಾರತಿ. ನಾಳೆ ದಿವಸ ಏನಾದ್ರು ದುಡ್ಡು ವಾಪಸ್ ಬರದೇ ಇದ್ರೆ ಮಾತ್ರ ನೀನು ಸುಮ್ಮನೆ ಬಿಡಲ್ಲ ನೋಡಿ, ಹೇಳಿನಿ ನಾನು. ಏನು ಮನುಷ್ಯನೇನು ಒಂದೊಂದು ಸತಿ ಯಾಕೆ ಹಿಂಗೆ ಮಾಡ್ತಾರಂತಲೇ ಗೊತ್ತಾಗಲ್ಲ. ಕಷ್ಟ ಅಂದರೆ ಎಲ್ಲರಿಗೂ ಒಂದೇ ಪಾಪ. ನಾವು ಎಲ್ಲ ಈ ದಿನ ಕಂಡೆ ಬಂದರೆ ಏನೋ ದೇವ್ರು ನಡ್ಸ್ಕೊಟ್ಟ, ಈಗ 4 ಕಾಸು ಮನೇಲಿ ಅದೇ ಅಂತನ. ಹೆಂಗಾರು ಹಾಗೆ ಆ ಬಾಲಿಂದ ಹುಷಾರಾದರೆ ಸಾಕಪ್ಪ. ಕರ್ಕೊಂಡೋಗ್ಲಿ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಒಳ್ಳೇದು, ಮನೇಲಿ ಬಿಟ್ಕೊಳೋದಕ್ಕಿಂತ. ಅಮ್ಮ, ಅಪ್ಪ ಎಲ್ಲಿಗೆ ಅಷ್ಟು ಗಡಿ ಬಿಡಿಲಿ ಹೋದ್ರಲ್ಲ? ಸಿಟ್ಕೊಂಡು ಹೋದ್ರಾ? ಕಾಫಿ ಮಾಡಿಡ್ಲ ಅಂತ ಸಿಟ್ಟೇನಾರು ಬಂತ? ಇಲ್ಲಪ್ಪ, ಎಂತ ಕಾಪಿ ಕಾಸು ಇಡ್ಲ ಅಂತ ಎಂತ ಸಿಟ್ಟು ಮಾಡ್ಕಿದ್ದಾರೆ. ಅದನ್ನೊಂದು ಕಾಸೋದು ಎಷ್ಟು ಹೊತ್ತು ಅಲ್ಲಿ ದ್ಯಾವಪ್ಪ ಅವರೇನೋ ಒಂದು 10,000 ರೂಪಾಯಿ ದುಡ್ಡು ಕೇಂದ್ರಂತೆ. ಬಾಲೆಯಲ್ಲಿ ಬೇರೆ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ಎಂಥದ ಅದನ್ನು ಕೊಡೋದ ಬಿಡೋದ ಅಂತ ಕೇಳೋಕ್ಕೆ ನಾನು ಕರೀತಾ ಇದ್ದಾರೆ. ಇವನ್ನೆಲ್ಲ ನನ್ನ ಕೇಂಡೇ ಇದು ಮಾಡ್ತಾರೆ ಅನ್ನಂಗೆ ಸಿಟ್ಟು ಬಂದು ಸಾಯ್ನಾರೆ. ಸುಮ್ಮನೆ ಹೋಗಿ ಕೊಟ್ಟು ಬಲ್ಲಿ ಅಂದೆ. ಇಂಥ ಒಂದು ಕಷ್ಟದಲ್ಲಿ ನಾವೊಂದು ಹತ್ಕೊಂಡೆ ಇದ್ರೆ ನಮ್ಮನ್ನೊಂದು ಮನುಷ್ಯರು ಅಂತಾರನೋ. ಹೋಗಿ ಕೊಟ್ಟು ಬಲ್ಲಿ, ಬಡ್ಡಿ ಗಿಡ್ಡಿ ಅಂತ ಕೇಳಬೇಡಿ ಅಂದಿನಪ್ಪ. ಇನ್ನು ಏನು ಮಾಡ್ತಾರ? ಹೌದಾ? 10,000 ರೂಪಾಯಿ ಕೇಳಿದ್ರಂತ. ಅಲ್ಲ ಅಪ್ಪ, ಮತ್ತು ನಾವು ಅಲ್ಲೇ ನಿಂತಿದ್ದೆ. ನನ್ನ ಹತ್ರ ಒಂದು ಮಾತು ಕೇಳಲೇ ಇಲ್ಲಲ್ಲ. ಎಂತ ಮಾಡೋದಾರು ನನ್ನ ಹತ್ರ ಹೇಳ್ತಿದ್ರು. ಏನಪ್ಪ ಬೊತ್ತ ಎಂತ ಏನಿಲ್ಲ ಬಿಡು. ಮುದ್ದಣಿ ತಾಡೆ ನಿಂತ್ಗ ಇಲ್ಲೇ. ಎಂತ ಅಮ್ಮ? ಅಲ್ಲ ಅದಕ್ಕಾಗಿ ಎಂತಕ್ಕೆ ಮಕ ಸಣ್ಣ ಮಾಡ್ಕೊಳೋದು ಎಂತಕ್ಕೆ ಮುದ್ದಣಿ ನೀನು? ಗಡಿಬಿಡಿಲಿಗೆ ಬೇಗ ಹೋಗ್ಬೇಕಾಗಿತ್ತಲ್ಲ, ಅದಕ್ಕೆ ಹೇಳಲೇನ ಬಂದು ಹೇಳ್ತಾರೆ. ಅದು ಅಲ್ಲದೆ ನೀನು ಹಿಂಗೆ ಇತ್ತೇನ, ಹಂಗಾಗಿ ಸುಮ್ಮನೆ ಹೋದ್ರಂತ ಕಾಣ್ತದೆ. ಹೆಂಡತಿ ಇದ್ರಿ ಏನಾತಮ್ಮ? ಅವಳು ಮನೆಯೊಳೆ ಹೌದಾ ಅಲ್ಲ? ಒಂದು 10,000 ರೂಪಾಯಿ ಕೊಡ್ತೀನಿ ಅಂತ ಅವಳಿದ್ದ ಕೇಳಿದ್ರೆ ಏನಾಗ್ತದೆ? ಪೂರ್ತಿ ಹಂಗೆ ಒಟ್ಟು ಮಾಡೋಕ್ಕೆ ಹೋಗ್ಬಾರ್ದಮ್ಮ. ಎಲ್ಲದನ್ನೂ ಹಂಗೆ ಒಂದೊಂದು ಅವಳಿಗೂ ಗೊತ್ತಿರ್ಬೇಕಾಗ್ತದೆ, ಗೊತ್ತಾ? ಒಂದೊಂದು ಗೊತ್ತಿರ್ಬೇಕಾಗ್ತದೆ, ಎಲ್ಲದು ಅಲ್ಲ. ಹಿಂಗೆ ದುಡ್ಡು ಕೊಡೋದು ಮಾಡೋದನ್ನೆಲ್ಲ ಹಿಂಗಾದ್ರೆ ಇದ್ರೇ ಹೇಳೇ ಕೇಳೇ ಕೊಡಬೇಕು ಅನ್ನೋದೇನಿಲ್ಲ. ಈಗ ಅಲ್ಲಿ ಏನು ಹೇಳ್ತೆ ಹೇಳ? ಭವ್ಯಕ್ಕ ಪಾಪ ಅವ್ರು ಹಂಗೆ ಮಾಡಿದ್ರು, ಹಾಗೆ ಹಿಂಗೆ ಅಂತ ಹೇಳ್ತಾ ನಿಂತೈತೆ ಅಲೆಸ್ಲ ನೀನು. ಇವ್ರು ತಗೊಂಡೋಗಿ ಕೊಡೋದು, ನಾಳೆ ಹೋಗಿ ಅದ್ರ ಹತ್ರ ಹೇಳೋದು, ಅವ್ರ ಮನೇಲಿ ಮತ್ತೊಂದು ಏನಾರು ಹತ್ತಿಗೆ ಬೀಳೋದು, ಎಂತಕ್ಕೆ ಬೇಕು ನೋಡೋಣ ಹೇಳ? ನಾವು ದುಡ್ಡು ಕೊಟ್ಟು ಅವರಿಗೆ ಜಗಳ ಹಚ್ಚಾಕದ ಅವ್ರ ಮನೇಲಿ? ಏನು ಬೇಡ, ಗೊತ್ತಾಗಬೇಕು. ಮನೆ ಸೊಸೆ ಅಂದಮೇಲೆ ಎಲ್ಲ ಗೊತ್ತಾಗಬೇಕು. ಅದೇನು ನಾನು ಅಲ್ಲ ಅನ್ನಲ್ಲ, ಆದರೆ ಎಲ್ಲ ಗೊತ್ತಾಗಬೇಕು ಅನ್ನೋದೇನಿಲ್ಲ. ಬಾಂಡ ವ್ಯವಹಾರ ಪೂರ್ತಿ ಹೇಳೇ ಮಾಡಬೇಕು ಅನ್ನೋದೇನಿಲ್ಲ. ಅಲ್ಲ ಮನೆ ಏನಿಲ್ಲ ಬಿಡು, ಏನಿಲ್ಲ. ಎಂತ ಹೇಳಬೇಕು ಅಂತಿದೀಯ? ಪೂರ್ತಿ ಹೇಳೇ ಹೋಗ ಮುದ್ದಣ್ಣೆ. ಅಪ್ಪ ದೇವ್ರೆ, ಸದ್ಯ ಬಾಯಿಗೆ ಬಂದು ಮಾತು ಹೇಳಿದ್ರೆ ಅಮ್ಮ ನನ್ನ ಬಲಿ ಬಿಡಿಸೇ ತೆಗಿತಿತ್ತೇನೀಗ. ಈಗ ಪಲ್ಲವಿಗೆ ಎಲ್ಲದು ಗೊತ್ತಾಗಬಾರ್ದು ಅಂತೀಯ. ಅಪ್ಪ ನೋಡು, ನಿನ್ನ ಕರೆದು ಕೇಳಿದ್ರಲ್ಲ ಕೊಡೋದ ಬೇಡ ಅಂಥೇಳಿ ಅಂತ ಹೇಳೋಣ ಅಂತ ಹೋಗಿದ್ದೆ. ಸದ್ಯ ಹೇಳಿದರೆ ಕೆಲಸ ಕೆಟ್ಟೇ ಹೋಗ್ತಿತ್ತು. ಸುಮ್ಮನೆ ಹಚ್ಚಿಗೆ ದಾಟ್ಗಿತೀನಿ ಈಗ. ಈ ಮನುಷ್ಯ ಮಾಡೋದು ಹಂಗಪ್ಪ. ಒಳ್ಳೆ ಒಂದ್ಸಲ ಹೇಳಿದ್ರು ಹೇಳ್ಬೋದು. ಅಲ್ಲ ಈಗೇನು
ಕೊಡೋಕ್ಕೆ ಏನು ಹೋಗೋಕ್ಕಿಂತ ಮುಂಚೆ ಹೇಳೇ ಹೋತಾರೇನಾ. ಆದರೂ ಮುದ್ದಣಿ ಬುತ್ತ ಭಾಳ ಸೂಕ್ಷ್ಮತ ಅದಾನೆ. ಅವನಿಗೆ ಹೆಂಡತಿ ಎದುರಿಗೆ ಯಾಕೆ ಗುಟ್ಟು ಮಾಡ್ಬೇಕು ಅನ್ನಂಗೆ ಆಗಿದೆ. ಓ ದೇವ್ರೇ, ಹೇಳಂಗಿಲ್ಲ ಬಿಡಂಗಿಲ್ಲ. ಹೆಂಡತಿ ಸ್ವಭಾವ ಹೆಂಗೆ ಅಂತ ಅವನಿಗೆ ಗೊತ್ತು, ಆದರೂ ಹಿಂಗೆ ಹೇಳ್ತಾನೆ ಅಂತ ಹೇಳೋದು.